ನೆಕ್ಸ್ಟ್ ಕ್ವಶನ್, ಒಂದು 80% ಜನ ಈ ಕ್ವಶನ್ ಕೇಳಿದೀರಾ. ಏನು ಅಂದ್ರೆ, ಮದುವೆ ದಿನ ನಿಮ್ಮಮ್ಮ ಯಾಕೆ ಆತರ ಮಾಡಿದ್ರು? ಮದನಣ್ಣ ಅಂಡ್ ಮಧು ಅಕ್ಕ ಮದುವೆಗೆ ಎಷ್ಟು ಖರ್ಚಾಯ್ತು ಹೇಳಿ. ನಿಮ್ಮ ಅಮ್ಮಂಗೆ ಏಜ್ ಎಷ್ಟು ಹೇಳಿ. ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ನೀವು ಒಬ್ಬರೇ ಮಾಡುದು. ಅಂಡ್ ನೀವು ಸಾಕಷ್ಟು ಕ್ವಶನ್ಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದೀರಾ, ಅದಕ್ಕೆಲ್ಲ ಸಾಕಷ್ಟು ಆನ್ಸರ್ ಮಾಡ್ತೀನಿ. ನನ್ನ ಕಡೆಯಿಂದ ಯಾವ್ದೇ ಸಾಧ್ಯ ಆಗುತ್ತೆ ಅದನ್ನೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಅಂಡ್ ಮಧು ಬಗ್ಗೆ ಸ್ವಲ್ಪ ಕೇಳಿದೀರಾ, ಅವಳ ಡ್ರೆಸ್ಸಸ್ ಬಗ್ಗೆ, ಕಾಸ್ಟ್ಯೂಮ್, ಮೇಕಪ್ ಬಗ್ಗೆ ಎಲ್ಲ, ಅದೆಲ್ಲ ಅವಳೆ ಕ್ಲಾರಿಟಿ ಕೊಡ್ತಾಳೆ ಅಂಡ್ ಅವಳೆ ಆನ್ಸರ್ ಕೂಡ ಮಾಡ್ತಾಳೆ ಅವಳ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ. ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಅಮ್ಮ ಏನೇನು ಕ್ವಶನ್ಸ್ ಕೇಳ್ತೀನಿ ಎಲ್ಲದಕ್ಕೂ ಆನ್ಸರ್ ಮಾಡಬೇಕು, ಆಯ್ತಾ? ಮೊದಲನೇ ಕ್ವಶನ್ ಕೇಳಿದರೆ, ನೀವೇನ್ ಕೆಲಸ ಮಾಡ್ತಿರೋದು ಅಂತ. ನಾನು ಮುಂಚೆ ಮದುವೆಗಿಂತ ಮುಂಚೆ ನಮ್ಮ ರಿಲೇಟಿವ್ ಜೊತೆ ಬೆಸ್ಕಾಂ ಕಾಂಟ್ರಾಕ್ಟ್, ಸಬ್ ಕಾಂಟ್ರಾಕ್ಟ್ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೋ. ಅಂಡ್ ಮದುವೆಗೋಸ್ಕರ ಸ್ಟಾಪ್ ಮಾಡಿದ್ದೆ. ಈಗ ನೆಕ್ಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀನಿ ಈಗ. ಅಂಡ್ ನೆಕ್ಸ್ಟ್ ಬಿಸ್ನೆಸ್ ಕೂಡ ಮಾಡೋ ಪ್ಲಾನ್ಸ್ ಅಲ್ಲಿ ಇದ್ದೀನಿ. ನಮ್ಮಂಗೆ ನಾನು ಬಿಸ್ನೆಸ್ ಮಾಡೋದಂದ್ರೆ ಇಷ್ಟ. ಹೌದಾ? ಬಿಸ್ನೆಸ್ ಮಾಡಬೇಕು ಗೈಸ್. ನೆಕ್ಸ್ಟ್ ಬಿಸ್ನೆಸ್ ಮಾಡೋ ಪ್ಲಾನ್ ಇದೆ. ನೆಕ್ಸ್ಟ್ ಕ್ವಶನ್, ನಿಮ್ ಡ್ಯಾಡ್ಗೆ ಏನಾಗಿತ್ತು ಮತ್ತೆ ಅವ್ರು ಏನ್ ಕೆಲಸ ಮಾಡ್ತಿದ್ರು? ನಿಮ್ಗೆ ಮಧು ಅವರಿಗೆ ಅವಾಗ ಎಷ್ಟು ಏಜ್? ನಮ್ ಡ್ಯಾಡ್ಗೆ ಲಿವರ್ ಸಿರೋಸಿಸ್ ಆಗಿತ್ತು. ಅಂಡ್ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅಂತಂದ್ರೆ, ಆಟೋ ಡ್ರೈವರ್ ಮೂಲತಃ 30 years ಬ್ಯಾಕ್. ಅಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು 3-4 ಆಟೋಸ್ ಇಟ್ಕೊಂಡು ಅದನ್ನ ಬಾಡಿಗೆ ಕೊಟ್ಟು ಅವರು ರಿಯಲ್ ಎಸ್ಟೇಟ್ ಅಂಡ್ ಫಿನಾನ್ಸ್ ಫೀಲ್ಡ್ಗೆ ಬಂದು ವರ್ಕ್ ಮಾಡ್ತಾ ಇದ್ರು. ಅವಾಗ ಮಧು ಅವ್ರಿಗೆ 18 ವರ್ಷ, ನನಗೆ 21 ವರ್ಷ. ಮಧುಗೆ ಏಜ್ 18, ನನಗೆ 21 ಆಗಿತ್ತು ನಮ್ಮ ತಂದೆ ತೀರೋದಾಗ, December 19th, 2017. ನೆಕ್ಸ್ಟ್ ಕ್ವಶನ್, ಮಧು ಅಂಡ್ ಯುವರ್ ಎಜುಕೇಶನ್. ಮಧು BBA ಮಾಡಿದಾಳೆ ಅಂಡ್ ನನ್ನ ಎಜುಕೇಶನ್ ಇಂಜಿನಿಯರಿಂಗ್. ನೆಕ್ಸ್ಟ್ ಕ್ವಶನ್, ಮಧು ಅವರು ನಿಖಿಲ್ ಅವ್ರ ಬಗ್ಗೆ ಹೇಳಿದಾಗ ಏನ್ ಅನ್ಸ್ತು ಅಂತ ಕೇಳಿದ್ದೀರಾ. ನೀವು ಅವಳದು ಲವ್ ಸ್ಟೋರಿ ಬ್ಲಾಗ್ ನೋಡಿರ್ಬೋದು. ಅವಳು ಡೈರೆಕ್ಟ್ ಆಗಂತೂ ನನಗೆ ಹೇಳಿರ್ಲಿಲ್ಲ. ನಿಖಿಲ್ ಅವ್ರು ಕಾಲ್ ಮಾಡಿ ನನಗೆ ಕೇಳಿದ್ರು, ಹಿಂಗೆ ನನ್ನ ತಂಗಿನ ಇಷ್ಟಪಡ್ತಾ ಇದೀನಿ, ಚೆನ್ನಾಗಿ ನೋಡ್ಕೊಂತೀನಿ ಅಂತ. ಅಂಡ್ ಅವ್ರ ಅಜ್ಜಿ ಕೂಡ ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿದ್ರು ಅಂಡ್ ನಮ್ಮ ಅಮ್ಮನ ಹತ್ರ ಕೂಡ ಮಾತಾಡಿದ್ರು. ನೆಕ್ಸ್ಟ್ ಕ್ವಶನ್, ನಿಮ್ಮಮ್ಮ ಯಾಕೆ ಅಷ್ಟು ಸೈಲೆಂಟು? ಹೇಳಮ್ಮ ಮಾತಾಡಮ್ಮ, ಮನದಾಳದ ಮಾತು. ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ನಾಚಿಕೆ. ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ನಾಚಿಕೆ ಗೈಸ್. ಅವ್ರು ನಾವು ಮಾಡ್ಬೇಕಾದ್ರೂ ಇಲ್ಲಿ ಇರೋದೇ ಇಲ್ಲ. ನಾವೆಲ್ಲರೂ ಕ್ಯಾಮ್ರಾ ಇಟ್ಕೊಂಡಿದೀವಿ, ಫೋನ್ ಇಟ್ಕೊಂಡಿದೀವಿ ಅಂತಂದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ. ಅವ್ರ ಒಂದ್ ಸ್ವಲ್ಪ ಶೈ ಫೀಲಿಂಗ್ ಅಂಡ್ ಇನ್ನೋಸೆನ್ಸ್. ನೆಕ್ಸ್ಟ್ ಕ್ವಶನ್ಸ್ ಕೇಳಿರಾ, ಡೂ ಯುವರ್ ಕುಕಿಂಗ್ ಬ್ಲಾಗ್ಸ್ ವಿತ್ ಯುವರ್ ಮದರ್ ಫೇವರೇಟ್ ಅಂತ ಕೇಳಿದಾರಮ್ಮ. ಏನು ಅಂತಂದ್ರೆ, ಕುಕಿಂಗ್ ಬ್ಲಾಗ್ಸ್ ಮಾಡ್ಬೇಕಂತೆ. ನೀನು ಅಡಿಗೆ ಹೇಳ್ಕೊಡ್ಬೇಕು, ನಾನು ಅಡಿಗೆ ಮಾಡ್ಬೇಕು. ಹೇಳ್ಕೊಡ್ತೀಯಾ? ವಿಡಿಯೋಗಳೆಲ್ಲ ಕಾಣಿಸ್ಕೊಳಕ್ಕೆ ಮುಜುಗರ ಗೈಸ್, ಇನ್ನ ಕುಕಿಂಗ್ ಎಲ್ಲ ಹೇಳ್ಕೊಡ್ತೀಯನಮ್ಮ ನೀನು? ಹೇಳ್ಕೊಡ್ತೀಯಾ? ಓಕೆ, ಹೇಳ್ಕೊಡ್ತಾರಂತೆ ಗೈಸ್. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಮಾಡ್ತೀನಿ, ಮುಂದೆ ಬರೋ ವ್ಲಾಗ್ಸ್ಗಳಲ್ಲಿ. ಅಂಡ್ ನೆಕ್ಸ್ಟ್, ಆಂಟಿ ನಿಮ್ಮ ಹತ್ರನೂ ಜಾಸ್ತಿ ಮಾತಾಡಲ್ವಾ? ಯಾವಾಗ್ಲೂ ಸೈಲೆಂಟ್ ಆಗಿರ್ತೀರಾ? ಅವ್ರ ಕ್ಯಾಮ್ರಾ ಅಂದ್ರೆ ನಾಚಿಕೆ ಇಲ್ಲ? ಏನ್ ಹೇಳು? ನಾಚಿಕೆನೆ. ಅವ್ರಿಗಿನ್ನೇನು ಇಲ್ಲ ಗೈಸ್, ಕ್ಯಾಮ್ರಾ ಮುಂದೆ ಬರಂಗಿಲ್ಲ. ನಾಚಿಕೆ 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 ಅಂತಾರೆ. ನನ್ನ ಹತ್ರ ಜಾಸ್ತಿ ಮಾತಾಡ್ತೀಯಲ್ವಾ ಅಮ್ಮ? ಕ್ಯಾಮ್ರಾ ಆಫ್ ಆದ್ರೆ ಗೈಸ್ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ ನನ್ನ ಹತ್ರ. ಕ್ಯಾಮ್ರಾ ಆನ್ ಆಯ್ತು ಅಂತಂದ್ರೆ ಮಾತಾಡಲ್ಲ ಗೈಸ್. ಅಷ್ಟೇ ನಮ್ಮ ಅಮ್ಮಂದು ಹಿಡನ್ ಸೀಕ್ರೆಟ್. ನೆಕ್ಸ್ಟ್ ಕ್ವಶನ್, ವಾಟ್ಸ್ ಯುವರ್ ಮಾಮ್ ನೆಕ್ಸ್ಟ್ ವಿಶ್ ಅಂತ ಕೇಳಿದೀರಾ. ನೆಕ್ಸ್ಟ್ ನಿನ್ನ ಮುಂದಿನ ಬಯಕೆ ಏನು ಅಂತ ಕೇಳಿದಾರೆ, ಹೇಳು. ಬಿಸ್ನೆಸ್ ಮಾಡ್ಕೊಂಡು ಮದುವೆ ಆಗೋದು. ಹೌದಾ? ನೋಡಿ ಗೈಸ್, ಮಗಳದ್ದು ಹೆಂಗ ಸೆಟ್ಲ್ ಆಯ್ತು, ಈಗ ಮಗಂದು ಅಂದ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ಕೊಂಡು ಮದುವೆ ಆಗು ಅಂತ ಹೇಳ್ತಾ ಇರೋ ನಮ್ಮ ಅಮ್ಮನ ಮುಂದಿನ ಆಸೆ ಅದೇ, ನಾನು ಸೆಟ್ಲ್ ಆಗ್ಬೇಕು ಲೈಫಲ್ಲಿ ಅಂತ. ನೆಕ್ಸ್ಟ್, ಸೇಯಿಂಗ್ ಎಷ್ಟು ಸಿಸ್ಟರ್? ಮಧು ಅವರು ಮೈಸೂರಲ್ಲಿ ಇದ್ದಾರೆ, ಬೆಂಗಳೂರು ಬಂದಿದ ತಕ್ಷಣ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಸೇಯಿಂಗ್ ಎಷ್ಟು ಸಿಸ್ಟರ್? ನಿಖಿಲ್ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ. ನಿಖಿಲ್ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ. ಅಸಾಧ್ಯ ಗಾಯಿಸಿದು. ಅವ್ರ ಬ್ಲಾಗಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ, ಔಸ್ಕೊ ಒಡ್ಡಾಡ್ತಾರೆ ಸಿಕ್ಕಾಬಟ್ಟೆ. ಅವ್ರ ಜೊತೆ ಕಷ್ಟ ಇದೆ, ನೋಡೋಣ ಮುಂದೆ ಸಾಧ್ಯ ಆದ್ರೆ ಟ್ರೈ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಕ್ವಶನ್, ಅಣ್ಣ ನಾವು ಮಂಡ್ಯ ಅವರು, ನೀವು ಶಾರ್ಟ್ ಮೂವಿ ಮಾಡ್ಬೋದು ಅಲ್ವಾ? ಅಯ್ಯಯ್ಯೋ, ಈಗ ಯೂಟ್ಯೂಬ್ ಬಂದಿದ್ದೀವಿ, ಶಾರ್ಟ್ ಮೂವಿ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂಡ್ ಆ ಕಾನ್ಸೆಪ್ಟು ಇನ್ನೂ ಗೊತ್ತಿಲ್ಲ. ಮಂಡ್ಯದವ್ರಿಗೆ ಧನ್ಯವಾದಗಳು, ಜೈ ಮಂಡ್ಯ. ಅಂಡ್ ನೆಕ್ಸ್ಟ್, ನಿಮ್ಗೆ ಬೈಕ್ ಇಷ್ಟನಾ ಕಾರ್ ಇಷ್ಟನಾ? ನನಗೆ ಅಲ್ಟಿಮೇಟ್ ಅಂತಂದ್ರೆ ಫಸ್ಟ್ ಪ್ರಯಾರಿಟಿ ಬಂದು ಕಾರ್. ನನ್ನ ಕಾರ್ ಅಂದ್ರೆ ಹೆವಿ ಇಷ್ಟ. ಅಂಡ್ ಈ ಬೆಂಗಳೂರು ಟ್ರಾಫಿಕ್ಗೋಸ್ಕರ ಬೈಕ್ ಬೇಕೇ ಬೇಕು. ಬೈಕು ಕೂಡ ಬೆಂಗಳೂರಲ್ಲಿ ಓಡ್ಸಕ್ ಬೈಕ್ ಇಷ್ಟ. ತುಂಬಾ ಮನಸ್ಸಿಂದ ಇಷ್ಟಪಡೋದು ಕಾರ್ನ. ವಿಲ್ ಯು ಮಿಸ್ ಮಧು? ನೆಕ್ಸ್ಟ್ ಕ್ವಶನ್. ಖಂಡಿತವಾಗ್ಲು ಗೈಸ್, 20 ವರ್ಷದ ಜರ್ನಿ ಅವಳದು ನಂದು, ಒಟ್ಟಿಗೆ ಬೆಳೆದು ಆಡ್ಕೊಂಡು ಬೆಳ್ಕೊಂಡು ಈ ಮನೇಲಿ, ಇದೇ ಮನೇಲಿ ಹುಟ್ಟಿ ಬೆಳೆದಿದ್ದು. ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತೀನಿ. ಅವಳು ಮೈಸೂರಲ್ಲಿದ್ದಾಳೆ, ಈಗ ನಾನು ಬೆಂಗಳೂರಲ್ಲಿದ್ದೀನಿ. ಡೈಲಿ ಕಾಲ್ ಮಾಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಆದರೂ ಅವಳ ಪ್ರೆಸೆನ್ಸ್ ಇಲ್ದೇನೆ, ಒಂದು ಸ್ವಲ್ಪ ಇನ್ನೋಸೆನ್ಸ್ ಇಲ್ದೇನೆ ಮಿಸ್ಸಿಂಗ್ ನನಗೆ ಫೀಲಿಂಗು. ನೆಕ್ಸ್ಟ್,
ಯುವರ್ ಫ್ಯಾಮಿಲಿ ಈಸ್ ಸೋ ಬ್ಯೂಟಿಫುಲ್ ಅಂತ ಕೇಳಿದಾರಮ್ಮ. ನಿಮ್ಮ ಕುಟುಂಬ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಧನ್ಯವಾದ ಹೇಳ್ಬಿಡು. ಧನ್ಯವಾದ. ಧನ್ಯವಾದಗಳು. ಅಂಡ್ ನೆಕ್ಸ್ಟ್ ಕ್ವಶನ್, ಒಂದು 80% ಜನ ಈ ಕ್ವಶನ್ ಕೇಳಿದ್ದೀರಾ. ಏನು ಅಂದ್ರೆ, ಮದುವೆ ದಿನ ನಿಮ್ಮಮ್ಮ ಯಾಕೆ ಆತರ ಮಾಡಿದ್ರು ಅಂತ ಕೇಳವ್ರೆ. ಮದುವೆ ದಿನ ಯಾಕೆ ಆತರ ಮಾಡಿದ್ರು ಅಂತ. ಸಂಗೀತ ಅಂಡ್ ಹಳದಿನ ನಾವು ಇವೆಂಟ್ಸ್ ನ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ದು, ಅಲ್ಲ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡೇ ಇದ್ರು. ಅಂಡ್ ನಮ್ಮ ಊರ್ ಮನೆಯಲ್ಲಿ ಬಳೆ ಶಾಸ್ತ್ರ ಹಾಗೂ ಹೆಣ್ಣಿಗೆ ನೀರು ಇರೋ ಶಾಸ್ತ್ರ ಎಲ್ಲ ಹಮ್ಮಿಕೊಂಡಿದ್ದು, ಅಲ್ಲೂ ಆರಾಮಾಗಿ ಖುಷಿಯಾಗಿ ಇದ್ರು. ಮದ್ವೆ ದಿನ ಬೆಳಗ್ಗೆಗೆ ಒಂದ್ ಸ್ವಲ್ಪ ಸುಸ್ತು ಕಾಣಿಸೋ ತರ ಆಯ್ತು ಅವ್ರಿಗೆ. ಯೂಶಲಿ ನಾವು ನೋಡ್ದಂಗೆ ನಮ್ಮ ತಾಯಿನ 15-20 ವರ್ಷದ ಹಿಂದೆಯಿಂದನೂ ಒಂದ್ ಸ್ವಲ್ಪ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅಂಡ್ ನಮ್ಮ ಮನೆ ಹತ್ರ ಗಣೇಶ ಕುಂಡಿಸ್ಬೇಕಾದ್ರೆ ಆ ಟೈಮಲ್ಲೆಲ್ಲ ಅವರೇ ಸುಸ್ತು ಪಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ದೇನೆ ಬಾಡಿ ಸ್ವೆಟ್ ಆಗ್ತಾ ಇತ್ತು. ಆ ತರ ಆಯ್ತಾಯ್ತಲ್ಲ, ಅದೇ ತರ ಇರ್ಬೋದು ಅಂದ್ಬಿಟ್ಟು ನಾವು ರೆಸ್ಟ್ ಮಾಡಕ್ಕೆ ಅಂತ ಕುಣ್ಸಿದ್ದು. ತಾಲಿ ಕಟ್ಟೋ ಟೈಮ್ ಅಂಡ್ ಧಾರೆ ನೀರು ಉಯ್ಯೋ ಟೈಮ್ ಅಲ್ಲಿ ಕರ್ಕೊಂಬಂದಿ ನಾವೇ ಕುಣಿಸ್ತೋ. ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಏನಾಯ್ತು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಆ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಗೊತ್ತೇನಮ್ಮ ನಿನಗೆ? ಅವ್ರಿಗೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂಡ್ ಇನ್ನೊಂದ್ ಹೇಳ್ಬೇಕು, ನಮ್ಮಮ್ಮ ವ್ಲಾಗ್ ಗಳಲ್ಲೇನೆ ಮಾತಾಡ್ಬೇಕಾದ್ರೆ ತುಂಬಾ ಇನ್ನೋಸೆಂಟ್ ಆಗಿ ವ್ಲಾಗ್ ಗಳ ಮಾತಾಡಕ್ಕೆ ಹಿಂಜರಿತಾರೆ. ಮುಜುಗರ ಒಂದ್ ಸ್ವಲ್ಪ ನಮ್ಮಮ್ಮಂಗೆ. ಅದರಲ್ಲಿ ಅಷ್ಟು ಸಾವಿರಾರು ಜನಗಳ ಮಧ್ಯೆ ಆತರ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಯಾವತ್ತೂ ಅವ್ರಿಗೆ ಆಗಿರ್ಲಿಲ್ಲ. ಅಂಡ್ ನಾವು ನಮ್ಮ ಅಮ್ಮನ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿದೀವಿ. ಯಾವತ್ತೂ ಅಷ್ಟೇನೆ ಒಬ್ರ ಹತ್ರ ಮಾತಾಡಕ್ಕೂ ಸಂಕೋಚ ಅಂಡ್ ಮುಜುಗರ ಅವ್ರಿಗೆ. ನಮ್ ಫ್ರೆಂಡ್ಸ್ ಯಾರೇ ನಮ್ ಮನೆಗ್ ಬಂದ್ರು ಮಾತಾಡಮ್ಮ ಅಂತಂದ್ರು ಒಂದ್ ಸ್ವಲ್ಪ ಹಿಂಜರಿತಾರೆ. ಅಂತದ್ರಲ್ಲಿ ಅವತ್ತು ಹಂಗ್ ಮಾಡಿದ್ರು ಅಂತಂದ್ರೆ ನನ್ಗೆ ಶಾಕ್. ಏನ್ಕಪ್ಪ ನಮ್ಮ ಅಮ್ಮ ಹಿಂಗ್ ಮಾಡಿದ್ರು, ಏನಾಯ್ತು ಅಂತ ನನ್ಗೆ ಗಾಬರಿ ಆಗೋಯ್ತು. ಅಂಡ್ ಆವಾಗ ಪುರೋಹಿತರು ಹೇಳಿದ್ರು, ಮದ್ವೆ ಟೈಮ್ಗಳಲ್ಲಿ ತಾಯಂದಿರಿಗೆ ಹಿಂಗ್ ಆಗೋದು ಸಹಜ, ಏನು ಆಗಲ್ಲ, ಆರಾಮಾಗಿ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಅಂಡ್ ಎಲ್ಲದೂ ಒಳ್ಳೇದಾಗುತ್ತೆ, ಅವ್ರಿಗೂ ಗೊತ್ತಿಲ್ದೇನೆ ಆಗಿರೋದು ಅಂತ. ಅದು ಒಂದ್ ಅರ್ಧ ಗಂಟೆ ಬಿಟ್ಟು ಬಂದಾದ್ಮೇಲೆ ನಾವು ಅಮ್ಮನ್ ಕೇಳ್ತಾ ಇದ್ದೀನಿ ನಾನು, ಏನಮ್ಮ ಆಯ್ತು, ಏನಾಯ್ತಮ್ಮ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ. ಏನಾರ ಇದ್ರೆ ಬೇರೆ ಏನಾರ ಹೇಳು. ಓಕೆ, ಇಷ್ಟೇ ಗೈಸ್, ಇಷ್ಟೇ ನಡೆದಿದ್ದು. ಅವ್ರಿಗೆ ಗೊತ್ತಿಲ್ದಂಗೆ ಅವತ್ತು ಆ ಮೂಮೆಂಟ್ ಅಲ್ಲಿ ಆಗಿದೆ. ನೆಕ್ಸ್ಟ್ ಕ್ವಶನ್, ಮದನಣ್ಣ ಅಂಡ್ ಮಧು ಅಕ್ಕ ಮದುವೆಗೆ ಎಷ್ಟು ಖರ್ಚಾಯ್ತು ಹೇಳಿ ಅಂತ ಕೇಳಿದೀರಾ. ಎಷ್ಟು ಖರ್ಚಾಯ್ತು ಅಂತ ಇನ್ನೂ ಡಿವೈಡ್ ಮಾಡ್ಕೊಂಡು ಇನ್ನೂ ಲೆಕ್ಕನೂ ಹಾಕಿಲ್ಲ. ಎಲ್ಲ ಸ್ಪ್ಲಿಟ್ ಆಗಿ ಖರ್ಚು ಮಾಡಿದೀವಿ. ಮಧು ಒಂದ್ ಸ್ವಲ್ಪ ಇದಕ್ಕೆಲ್ಲ ಅವಳು ಖರ್ಚು ಮಾಡಿದಾಳೆ, ನನ್ನ ಕೈಲಾಗಿದ್ದು ನಾನು ಖರ್ಚು ಮಾಡಿದೀನಿ. ಇನ್ನೂ ಆ ಥರ ಯಾವುದೇ ಥರ ಲೆಕ್ಕ ಅಂತೂ ಹಾಕಿಲ್ಲ ಮದುವೆಗೆ ಎಷ್ಟು ಖರ್ಚಾಯ್ತು ಅಂತ. ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕ್ಬಿಟ್ಟು ಬೇಕಾದ್ರೆ ಹೇಳ್ತೀವಿ. ಏನಮ್ಮ ಗೊತ್ತೇನಮ್ಮ ನಿನ್ಗೇನಾರ ಖರ್ಚು ಮಾಡಿರೋದು? ಅಂಡ್ ನೆಕ್ಸ್ಟ್, ಮದುವೆ ವಿಡಿಯೋ ಎಲ್ಲ ಚೆನ್ನಾಗಿ ಬಂದಿದೆ ಅಣ್ಣ ಅಂತ ಕಳ್ಸಿದ್ದೀರಾ. ತುಂಬಾ ಥ್ಯಾಂಕ್ಸ್. ವಿಡಿಯೋಗ್ರಫಿ ಸೂಪರ್ ಆಗಿ ಮಾಡಿಕೊಟ್ರು. ನವೀನ್ ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸಕ್ಕತ್ತಾಗಿ ಕೋಆರ್ಡಿನೇಟ್ ಮಾಡಿದ್ರು. ನೈಸ್. ಅಂಡ್ ನಿಮ್ಮ ಅಮ್ಮಂಗೆ ಏಜ್ ಎಷ್ಟು ಹೇಳೀಗ? ನಮಗೆ ಗೊತ್ತಿಲ್ಲ ಗೈಸ್, ಹೇಳು. ನನಗೆ 40 ವರ್ಷ. 40 ವರ್ಷನಾ? ಯಾವ ಕಾರಣಕ್ಕೂ ಇಲ್ಲ. ಕರೆಕ್ಟಾಗಿ ಹೇಳು, 40 ವರ್ಷನ ಎಷ್ಟು ಅಮ್ಮ? ಕರೆಕ್ಟಾಗಿ 40 ವರ್ಷ ಅಲ್ಲ ಗೈಸ್, 44 ವರ್ಷ. 82 ಬಾರ್ನವರು. 44-45 ವರ್ಷ ಆಗಿರ್ಬೇಕು ಅಂತ ಅನ್ಕೊಂತೀನಿ. ಅಷ್ಟೊಂದು ಆಗಿಲ್ವಾ? ಓಕೆ, 44-45 ವರ್ಷ ಅಷ್ಟೇ ಗೈಸ್. ಆ್ಯಂಡ್ ಯುವರ್ ಫೇವ್ರೇಟ್ ವಿತ್ ಯುವರ್ ಮಧು ಅಕ್ಕ ಇನ್ ಮೇಲ್ಗಡೆ ಹಾಕಿರ್ತೀನಿ ಗೈಸ್, ನೋಡ್ಕೊಳ್ಳಿ. ಎಲ್ಲ ಫೋಟೋಸು ಫೇವ್ರೇಟೇನೆ ಆಲ್ಮೋಸ್ಟು. ಅಂದರೆ ಒಂದು ಯಾವ್ದಾದ್ರು ಫಂಕ್ಷನಲ್ಲಿ ಎಮೋಷ್ನಲ್ ಆಗಿರೋದು ಫೇವ್ರೇಟ್ ಆಗಿರುತ್ತೆ. ನೆಕ್ಸ್ಟ್, ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ನೀವು ಒಬ್ಬರೇ ಮಾಡಿದ್ರಾ? ಯಾವ ಕಾರಣಕ್ಕೂ ಆಗಿಲ್ಲ ಗೈಸ್, ಒಬ್ಬರ ಕೈಲಿ ಆಗುತ್ತಾ ಗೈಸ್? ಮದುವೆ ಕಾರ್ಯಕ್ರಮಗಳಲ್ಲಿ 10 ಕೈ ಇದ್ರೂ ಕಷ್ಟ. ದುಡ್ಡನ್ನು ಬೇಕಾದ್ರೆ ಹಂಚ್ಬೋದು ಗೈಸ್, ನಿಂತ್ಕೊಂಡು ಮಾಡ್ತಾರಲ್ಲ ಅವರು ತುಂಬ ಇಂಪಾರ್ಟೆಂಟ್ ಆಯ್ತಾರೆ. ಯಾವುದೇ ಒಂದು ಫಂಕ್ಷನ್ಗಾಗಲಿ ಜನ ಬೇಕು ಮಾಡೋಕ್ಕೆ. ಅದರಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರು. ನಮ್ಮ ತಂದೆ ಕಡೆ ಫ್ಯಾಮಿಲಿಯವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಲಿಟ್ರಲಿ ನಮ್ಮ ಬಾಯ್ಸ್, ನಮ್ಮ ಲೋಹಿತ, ನಿತಿ, ಅಶ್ವಥ, ಸಂಜು, ಆಮೇಲೆ ನಮ್ಮ ವೆಂಕಿ ಆ್ಯಂಡ್ ಜಿತಾ, ಅಭಿ, ಅವರೆಲ್ಲ ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ನನಗೆ. ಅವರೆಲ್ಲ ನಿಂತ್ಕೊಂಡು ಕೈ ಜೋಡಿಸಿದ್ಕೆ ಈ ಫಂಕ್ಷನ್ ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ಕೊಂಡಿದ್ದು. ಆಲ್ ಕ್ರೆಡಿಟ್ಸ್ ಗೋಸ್ ಟು ಅವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಎಲ್ಲರಿಗೂ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ನನಗೆ ಯಾರ್ಯಾರು ಕೈ ಜೋಡಿಸಿ ನಿಂತ್ಕೊಂಡ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಮದುವೆ ಯಾವಾಗ ಅಣ್ಣ ಕೇಳ್ತವ್ರು? ಹೇಳು. ನಾನು ಹೇಳಕ್ಕಾಗಲ್ಲ ಗೈಸ್ ಇದಕ್ಕೆ ಆನ್ಸರು, ನೀನು ಹೇಳಬೇಕು. ಯಾವಾಗ ಮಾಡ್ತೀವಿ ಮದುವೆ? ನಂದು ಇನ್ನೂ 2 ವರ್ಷ ಮದುವೆ ಆಗಬಾರ್ದ? ನಾನು ಇಲ್ಲೇ ಇರ್ಬೇಕಾ? ಆ್ಯಂಡ್ 2 ವರ್ಷ ಗೈಸ್, 2-3 ವರ್ಷ ಅದಾದ್ಮೇಲೆ ಖಂಡಿತವಾಗ್ಲೂ ಆಯ್ತೀನಿ. ನಮ್ಮ ಅಮ್ಮ ಆಗ್ಬೇಡ ಅಂದ್ರೂ ಆಯ್ತೀನಿ ಗೈಸ್. ಓಕೆನಾ? ಓಕೆ
ಅಣ್ಣ ಮದುವೆ ಬಗ್ಗೆ ಡೀಟೇಲ್ಸ್ ಕೊಡಿ. ಮದುವೆ ಬಗ್ಗೆ ಏನು ಡೀಟೇಲ್ಸ್ ಕೊಡೋದು ಎಲ್ಲ ನೀವೇ ನೋಡ್ಬಿಟ್ಟಿದ್ದೀರಾ. ಅದರಲ್ಲೂ ಡೀಟೇಲ್ಸ್ ಕೊಡಬೇಕು ಅಂತಂದರೆ ಮೋರೋವರ್ ನಾನು ಈ ಕಿಚನ್ ಡಿಪಾರ್ಟ್ಮೆಂಟು, ಈ ಅರೇಂಜ್ಮೆಂಟ್ಸು ಆ್ಯಂಡ್ ಡೆಕೋರೇಷನ್ ಡಿಪಾರ್ಟ್ಮೆಂಟು, ಫೋಟೋಗ್ರಫಿ ಅದೆಲ್ಲ ನಾನು ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ, ಇಂಟರ್ಫಿಯರ್ ಆಗಿದ್ದೆ. ಆ್ಯಂಡ್ ಅವಳದು ಡೆಕೋರೇಷನ್ ಇದು ಮೇಕಪ್ ಆಗಲಿ ಆ್ಯಂಡ್ ಡ್ರೆಸ್ಸಸ್ ಆಗಲಿ, ಅವಳ ಕಾಸ್ಟ್ಯೂಮ್ಸು, ಅವಳ ಜ್ಯುವೆಲ್ಸು ಅದೆಲ್ಲ ಕಂಪ್ಲೀಟಾಗಿ ಅವಳು ಅರೇಂಜ್ ಮಾಡಿಕೊಂಡು ಅವಳು ಸಾರ್ಟ್ ಔಟ್ ಮಾಡ್ಕೊಂಡಿದ್ಲು. ಅರ್ಧ ಸ್ಪ್ಲಿಟ್ ಮಾಡ್ಕೊಂಡಿದ್ದೆ. ನನ್ನ ಕೈಲಿ ಯಾವುದೇ ಸಾಧ್ಯ ಆಗುತ್ತೆ ಅದನ್ನು ನಾನು ಮಾಡ್ಕೊಂಡಿದ್ದೆ, ಅವಳ ಕೈಲಿ ಯಾವುದೇ ಸಾಧ್ಯ ಆಗುತ್ತೆ ಅದನ್ನು ಅವಳು ಮಾಡ್ಕೊಂಡಿದ್ಲು. ಯಾವುದೇ ಥರ ಮುಂದೆ ಈ ಮದುವೆ ಬಗ್ಗೆ ಕಂಪ್ಲೀಟಾಗಿ ಹೆಣ್ಮಕ್ಳಿಗೆ ಯೂಶ್ವಲಿ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ ಆ್ಯಂಡ್ ತಿಳ್ಕೋಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಮಧುನ ಕೇಳಿ, ಮಧು ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳ್ತಾಳೆ ಏನೇನಾಗಿತ್ತು, ಹೆಂಗೆ ಅವಳು ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ಲು ಅಂತ ಖಂಡಿತವಾಗ್ಲೂ ಹೇಳ್ತಾಳೆ. ಇಷ್ಟ ಗೈಸ್, ಇಷ್ಟು ಕ್ವಶನ್ಸು ಕೇಳಿದ್ದೀರಾ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಮ್ಮಮ್ಮ ಜಾಸ್ತಿ ಮಾತಾಡಿಲ್ಲ ಗೈಸ್, ನಿಜವಾಗ್ಲೂ ಅವರು ಯಾವತ್ತು ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದವರೇ ಅಲ್ಲ. ಈ ಮಟ್ಟಕ್ಕೆ ಇಲ್ಲಿ ಕುಂಡಿಸ್ಕೊಂಡಿದ್ದೀನಿ ಅಂತಂದ್ರೆ ನಾನೇ ಗ್ರೇಟ್. ಮಧು ಬಂದ್ರು ಕುಂಡಿಸ್ಕೊಳಕ್ ಆಯ್ತಾ ಇರ್ಲಿಲ್ಲ, ನಾನು ಹಿಡ್ಕೊಂಡು ಕುಂಡಿಸ್ಕೊಂಡಿದ್ದೀನಿ 1 ಅವರಿಂದ. ಥ್ಯಾಂಕ್ ಯು ಅಮ್ಮ. ಏನೋ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮನ ಬಿಚ್ಚಿ ಮಾತಾಡಿದ್ದಾರೆ. ಯಾರು ಅನ್ಯತೆ ಭಾವಿಸ್ಕೊಳಕ್ ಹೋಗ್ಬೇಡಿ. ಅವ್ರು ಸೈಲೆಂಟು, ಅವ್ರ ಇನ್ನೋಸೆನ್ಸು ಅಷ್ಟೇ. ನಾವು ಜಾಸ್ತಿ ಮಾತಾಡ್ತೀವಿ, ನಮ್ಮಮ್ಮ ಕಡಿಮೆ ಮಾತಾಡ್ತಾರೆ. ಇಷ್ಟ ಆಯ್ತಾ ಅಮ್ಮ? ನಾನೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದ್ನಾ? ಹೌದಾ? ಥ್ಯಾಂಕ್ ಯು ಗೈಸ್. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.